afternoon, one all. ನಾವು ಇವತ್ತು ದ ಕಿಂಗ್ಸ್ ಮಿನಿಸ್ಟರ್ ಅನ್ನೋ ಲೆಸನ್ ಆಲ್ರೆಡಿ ಅರ್ಧ ನೋಡ್ಕೊಂಡಿವಿ. ಇನ್ನೇನ ಅದ್ರ ಮುಂದಿನ ಭಾಗ ಅಂದ್ರೆ ಇನ್ನೇನ ಫಸ್ಟ್ ಏನಾಯ್ತು, ಅದ್ರ ಮೂರು ಮಂತ್ರಿಯನ್ನ ಕಾಡು ರಾಜನ ಮಾಡ್ತಾನೆ ಸೆಲೆಕ್ಟ್ ಮಾಡ್ಕೊತಾನೆ. ಮೂರು ಮಂತ್ರಿ ಯಾರು ಅಂತ ನಾನು ಹೇಳೇನಿ ಹಿಂದಿನ ವಿಡಿಯೋ. ಇವತ್ತೇನಪ್ಪ ಅಂದ್ರೆ ಇದ್ರ ಮುಂದೆ ಏನಾಯ್ತು, ಆ ಮೂರು ಮಂತ್ರಿಗಳ ಕಾಡಿನ ರಾಜನ ಸಿಂಹನಿಗೆ ಏನ್ ಸಜೆಷನ್ ಕೊಡ್ತಾರೋ, ಏನೇನು ಸಹಾಯ ಮಾಡ್ತಾರೋ, ಏನು ಸಹಾಯ ಮಾಡ್ತಾರ ಅಂತ ನೋಡೋಣ. ಆಮೇಲೆ ಏನಾಗಿತ್ತು, ಕಾಗಿದ್ದವರಿಗೆ ಐಡಿಯಾ ಕೊಡ್ತದ. ಏನಂತ ಐಡಿಯಾ ಕೊಡ್ತದ ಕಾಗಿದ್ದದ, ನೀವು ಒಂಟಿ ಮಾಂಸವನ್ನು ತಿನ್ಬೇಕ, ಒಂಟೆ ಮಾಂಸವನ್ನು ಭಾಳ ಟೇಸ್ಟಿ ರುಚಿಕರವಾಗಿರ್ತದ, ನೀವು ಯಾವಾಗಲೂ ತಿಂದಿರಲ್ಲ ಅಂತ ಕಾಗಿದ್ದ ಸಿಂಹನಿಗೆ ಒಂದು ಐಡಿಯಾ ಹೇಳ್ತದ, ಒಂದು ಪ್ಲಾನ್ ಹೇಳ್ತದ. ಅದಕ್ಕೆ ಏನ್ ಮಾಡ್ತದ ಲೈನ್, ತಿಂದ್ರಂದ್ರೆ ಒಂಟೆಯಿಂದ ತಿನ್ಬೇಕ, ನೀರಿಂದ ಒಂಟೆ ಮಾಂಸವನ್ನ ನಾವು ಟೇಸ್ಟ್ ನೋಡ್ಬೇಕ ಹೆಂಗಿರ್ತದೆ ಅಂತ ಯೋಚನೆ ಮಾಡ್ತಾರ. ಇಲ್ಲಿ ನೋಡ್ರಿ ಏನಾಗತಿ, ಫಸ್ಟ್ ಓದ್ತೇನೆ. Next morning the lion and his 3 ministers set off for the desert. They had to travel for miles. At last they reached the desert. The hot sand of the desert burnt the lion's paws. Stop, roared the lion. Let us go back to the forest. I don't care for camel meat. The 3 ministers didn't want to lose this opportunity of enjoying camel meat, but they could eat only after the lion had killed the camel. The clever fox at once thought a plan. Off he ran and came to the place where the camel was sitting. "Hello friend," he said to the camel. "How lucky you are. Our king has invited you to his court. Now please hurry up and come with me." "I haven't heard of anything," said the camel. "I know only my master for whom I carry heavy loads across the desert." The fox said, "Our king is the brave lion. He has killed your cruel master, and now you are free. The good king has invited you to come and live with him in the forest." The camel followed the fox happily. When they reached the lion's camp, the crow and the leopard were surprised. Even lion was pleased in spite of his burnt paws. ನೋಡ್ರಿ ಏನ್ ಹೇಳ್ತಾರಪ್ಪ ಅಂದ್ರ, ನೆಕ್ಸ್ಟ್ ಮಾರ್ನಿಂಗ್ ಅಂದ್ರೆ ಮರುದಿನ ಬೆಳಿಗ್ಗೆ ಮುಂಜಾನೆ ಮರುದಿನ ಬೆಳಗ್ಗೆ ಏನಾಗ್ತದಪ್ಪ ಅಂದ್ರ, ಲೈನ್ ಇದ್ದ ಎಲ್ಲಿ ಹೋಗ್ತದ, 3 ಜನ ಮಿನಿಸ್ಟರ್ಸ್ ಕರ್ಕೊಂಡು ಕಾಡು ಅಲ್ಲ ಡೆಸರ್ಟ್ ಅಂದ್ರ ಹೇಳ್ದಲ್ಲ, ಡೆಸರ್ಟ್ ಅಂದ್ರೆ ಮರುಭೂಮಿ. ಡೆಸರ್ಟ್ ಅಂದ್ರೆ ಮರುಭೂಮಿ. ಡೆಸರ್ಟ್ ಅಂದ್ರೆ ಮರುಭೂಮಿ. ಮರುಭೂಮಿ ಹತ್ರ 3 ಮಿನಿಸ್ಟರ್ ಕರ್ಕೊಂಡು ಹೋಗ್ತಾನೆ. ಯಾರ? ಲೈನ್. ಲೈನ್ ಹೋದ ತಕ್ಷಣ ಏನಾಗ್ತದಪ್ಪ ಅಲ್ಲಿಗ, ದೇ ಹ್ಯಾಡ್ ಟ್ರಾವೆಲ್ ಫಾರ್ ಮೈಲ್ಸ್ ಅಂದ್ರೆ ಮೈಲು ಗಟ್ಟಲೆ ಏನ್ ಮಾಡ್ತಾರು, ಟ್ರಾವೆಲ್ ಅಂದ್ರೆ ಸಂಚಾರ. ಟ್ರಾವೆಲ್ ಸಂಚಾರ ಮಾಡ್ತಾರ, ಮೈಲು ಗಟ್ಟಲೆ ಸಂಚಾರವನ್ನ ಮಾಡ್ತಾರು. ಯಾಕಂದ್ರೆ ಡೆಸರ್ಟ್ಸ್ ಅನ್ನ ಫಾರೆಸ್ಟ್ ಹಿಡಿದ ಕಾಡಿನಿಂದ ಹಿಡಿದವ್ರ ಮರುಭೂಮಿಯವರೆಗೆ ನಡ್ಕೊಂಡು ಹೋಗ್ಬೇಕಲ್ಲ, ಅಂದ್ರೆ ಅಲ್ಲಿ ಸ್ಥಾನ ನಡುವಷ್ಟಿಗೆ ಏನ್ ಮಾಡ್ತಾರ, ಟ್ರಾವೆಲ್ ಅಂದ್ರೆ ಅಲ್ಲಿ ಸ್ಥಾನ ನಡ್ಕೊಂಡು ಹೋಗ್ತಾರ. ಅಟ್ ಲಾಸ್ಟ್ ದೇ ರೀಚ್ ದ ಡೆಸರ್ಟ್. ನೋಡ್ರಿ ಇಷ್ಟೆಲ್ಲ ನಡ್ಕೊಂಡು ಏನಾಗ್ತಾರ, ಕೊನೆಗೋ ಎಲ್ಲೂ ಮುಟ್ತಾರೋ ಆ ಮರುಭೂಮಿ ಹತ್ರ ಹೋಗಿ ರೀಚ್ ಆಗ್ತಾರೆ. ಅಲ್ಲಿ ಮರುಭೂಮಿ ಇರೋದ್ರಿಂದ ಬಿಸಿಲಿನ ತಾಪಮಾನದಿಂದ ಕೆಳಗಿನ ಮರುಭೂಮಿಯಿಂದ ಮರಳದಲ್ಲ ಕುಸಿತದನ್ನ ಅದಕ್ಕೆ ಕಾದಿತ್ತೆ, ಅಂದ್ರೆ ಬಿಸಿಲಿಗೆ ಅದು ಬಿಸಿಯಾಗಿರ್ತದ. ಬಿಸಿಯಾಗಿರೋದ್ರಿಂದ ಅಲ್ಲಿ ಏನಾಗ್ತೈತೆ ಅಂದ್ರೆ ಸಿಂಹದ ಪಾದ ಕೆಳಗಿನ ಕಾಲು ಇರ್ತಾವಲ್ಲ, ಪಾದ ಇರ್ತಾವಲ್ಲ, ಅದು ಸುಡಾಕ್ ಸ್ಟಾರ್ಟ್ ಆಗ್ತದ, ಬರ್ನ್. ಸುಡುವುದು. ನೋಡ್ರಿ ಅದ್ ಕಾಲು ಏನಾಗ್ತೈತೆ ಸುಡಾಕ್ ಸ್ಟಾರ್ಟ್ ಆಗ್ತದ. ಅಂದ್ರೆ ಕಾಲು ಈ ಬಿಸಿಲಾಗ ನಾವು ಪರಿಚಯ ಆಗೋದು ನಿಂತಂದ್ರೆ ನಮ್ಮ ಕಾಲು ಸುಡ್ತಾರಿಲ್ಲ, ಅದೇ ತರ ಮರುಭೂಮಿಯಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಅಲ್ಲಿ ಮರುಭೂಮಿದಾಗ ಯಾವುದೇ ಗಿಡ ಮರ ಇರಂಗಿಲ್ಲ, ಅದಕ್ಕೆ ಏನಾಗಿರ್ತೈತಿ, ನೆರಳು ಕಡಿಮೆ ಇರ್ತೈತಿ, ಮತ್ತೆ ಮುಸುಕಾಗ ಯಾವುದೇ ಗಿಡ ಮರದ್ದು ಬೆಳೆಯಂಗಿಲ್ಲ. ಆದ ಕಾರಣ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ
ಅಲ್ಲಿ ಮರಳು ಬಿಸಿಯಾಗಿರ್ತದ. ಆ ಬಿಸಿ ಏನಾಗ್ತದಂದ್ರ ಆ ಲೈನ್ ಪಾದನಕ್ಕೂ ಸುಡಾ ಸ್ಟಾರ್ಟ್ ಆಗ ಬರ್ನ್ ತಗಕ್ ಹಿಡಿತಾವು. ಪಾಸ್ ಪಾಸ್ ಅಂದ್ರೆ ಪಂಜು. ಪಂಜು ಅಂದ್ರೆ ಕಾಲ್ ನೋಡಿರಿ, ಸಿಂಹದ ಪಾದ ನೋಡಿರಿ ಹೆಂಗ್ ನಡೀತೈತಿ, ಅದು ಉಗುರು ಇರ್ತಾವ, ಬೆಕ್ಕಿನ ಕಾಲ್ ಸಣ್ಣ ಆ ತರ ಉಗುರು ಇರ್ತಾವ. ಅದಕ್ಕ ಸೇಮ್ ಹಂಗ ಇರೋದ್ರಿಂದ ಏನಾಗ್ತೈತಿ ಅಂದ್ರ ಅದು ಪಂಜು, ಅದ್ರ ಕಾಲ್ ಪಾದ ಸುಡಾಕ್ ಸ್ಟಾರ್ಟ್ ಮಾಡ್ತೈತಿ. ಡೆಸರ್ಟ್ ಒಳಗೆ ಬರ್ಗುಂಡಿಯ ನಿಂತ ತಕ್ಷಣ ಅಲ್ಲೇನಾಗ್ತೈತಿ, ಸ್ಟಾಪ್ ರೋಡ್ ದ ಲೈನ್, ಅಲ್ಲಿ ಪಾಪ ಅದು ಗರ್ಜನೆ ಮಾಡಕ್ ಸ್ಟಾರ್ಟ್ ಆಗ್ತೈತಿ. ರೋರಿಂಗ್ ಅಂದ್ರೆ ಗರ್ಜನೆ. ಗರ್ಜನೆ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದದ. ಯಾಕಂದ್ರೆ ಪಾಪ ಸುತ್ತಿರ್ತೈತಿ. ಈಗ ನಮಗೆ ಏನಾರ ಬಿಸಿ ಹಾಲಾಗಿರ್ಬೋದು, ಬಿಸಿ ಬಿಸಿ ಚಾ ಆಗಿರ್ಬೋದು, ಕಾಲ ಮೇಲೆ ಕೈ ಮೇಲೆ ಬಿತ್ತಂದ್ರ ನಮ್ಗೆ ಎಷ್ಟು ನೋವು ಆಗ್ತಿರ್ತೈತಿ, ಒದ್ದಾಡ್ತಿಲ್ಲ. ಅದೇ ತರ ಸಿಂಹ ಏನ್ ಮಾಡ್ತಂದ್ರ ಮರುಭೂಮಿಯಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಕಾಲು ಸುಡೋದ್ರಿಂದ ಏನಾಗಿರ್ತದೆ, ಪೈ ಸುಡೋದ್ರಿಂದ ಅದು ಗರ್ಜನೆಯನ್ನ ಮಾಡ್ತಿರ್ತೈತಿ. ಬೋರಿಂಗ್ ಅಂದ್ರೆ ಒದರೋದು ಅಂತಲ್ಲಿ ಅವಕಾಶ ಏನ್ ಮಾಡ್ತೈತಿ, ಅದ್ರ ಕಾಲು ಸುಡಾನ. ಅದಕ್ಕೆ ಏನಾಗ್ತೈತಿ, ಬೇಡ ನನಗೆ ಒಂಟೆ ಮಾಂಸ ತಿನ್ನೋದೇ ಬೇಡ, ನಾನು ಏನ್ ಮಾಡ್ತೀನಿ, ಕಾಡಿಗೆ ಹಿಂದಿರುಗಿ ಹೋಗ್ತೀನಿ, ನಾನು ಕಾಡಿಗೆ ಹೋಗ್ತೀನಿ, ನಾನು ಬಿಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಐ ಡೋಂಟ್ ಕೇರ್ ಫಾರ್ ಕ್ಯಾಮಲ್ ಮೀಟ್. ನನಗೆ ಯಾವುದೇ ರೀತಿ ಕೇರ್ ಇಲ್ಲ, ನಾನು ಯಾವುದೇ ರೀತಿ ಏನಿಲ್ಲ, ನನಗೇನೂ ಇಲ್ಲ. ನಾವು ಒಂಟೆ ಮಾಂಸವನ್ನ ತಿಂದ್ರೂ ಅಷ್ಟದ, ಬಿಟ್ಟರೂ ಅಷ್ಟದ. ನನ್ನ ಕಾಡು ಸುಡೋದದ, ನಾ ಏನು ಮಾಡ್ಬೇಕೀಗ, ಹಿಂದಿರುಗಿ ನಾನು ಕಾಡಿಗೆ ಹೋಗ್ಬೇಕು, ಫಾರೆಸ್ಟಿನ ಹೋಗ್ಬೇಕು ಅಂತ ಲೈನ್ ಅಂತದ. ಆದ್ರೆ ಆ 3 ಮಿನಿಸ್ಟರ್ ಸುಮ್ಮನೆ ಬಿಡ್ತಾರ. 3 ಜನ ಮಿನಿಸ್ಟರ್ ಇರ್ತಾರ. ಒಂದು ನರಿ, ಚಿರತೆ ಮತ್ತು ಕಾಗೆ. 3 ಜನ ಮಿನಿಸ್ಟರ್ ಸುಮ್ಮನೆ ಕೊಟ್ಟಿರ್ಬೇಕಾ. ಆಮೇಲೆ ಏನ್ ಮಾಡ್ತಾರಂದ್ರ ದ 3 ಮಿನಿಸ್ಟರ್ ಡಿಡ್ ವಾಂಟ್ ಟು ಲಾಸ್ ದ ಆಪರ್ಚುನಿಟಿ. ಈ ಅವಕಾಶವನ್ನ ಕಳೆದುಕೊಳ್ಳಕ ಆ 3 ಮಹಾಮಂತ್ರಿಗಳು ಇಷ್ಟಪಡ್ತಿರ್ಲಿಲ್ಲ. ಯಾಕಂದ್ರೆ ಒಂಟೆ ಮಾಂಸವನ್ನ ತಿನ್ನೋದು ಒಂದು ಅವಕಾಶ ಇರ್ತದ, ಸೂಪರ್ ಅವಕಾಶ ಇರ್ತದ. ಈ ಅವಕಾಶ ಅಪರ್ಚುನಿಟಿ ಅವಕಾಶ ಈ ಅವಕಾಶವನ್ನು ಕಳೆದುಕೊಳ್ಳಕ್ಕೆ ಇಷ್ಟಪಡಲ್ಲ. ಐ ಡಿಡ್ ವಾಂಟ್ ಲಾಸ್ ದಿಸ್ ಆಪರ್ಚುನಿಟಿ. ಈ ಅವಕಾಶವನ್ನು ಕಳೆದುಕೊಳ್ಳಕ್ಕೆ ನಾನು ಇಷ್ಟಪಡಲ್ಲ ಅಂತ ತಿಳ್ಕೊತಾರೆ 3 ಜನ. ನಾ ಇದು ಹೆಂಗಾದ್ರೂ ಮಾಡಿ ಪಡಿಬೇಕು, ನಾ ಹೆಂಗಾದ್ರೂ ಮಾಡಿ ಒಂಟೆ ಮಾಂಸವನ್ನು ತಿನ್ನಬೇಕು ಅನ್ನೋ ಹಠ ಯಾವುದು, ಈ 3 ಮಂತ್ರಿಗಳದ್ದು. ಬಟ್ ದೇ ಕುಡ್ ಈಟ್ ಇಟ್ ಓನ್ಲಿ ಆಫ್ಟರ್ ದ ಲೈನ್ ಹ್ಯಾಡ್ ಕಿಲ್ಡ್ ದ ಕ್ಯಾಮಲ್. ಬಟ್ ಅವ್ರು ಯಾವಾಗ ತಿನ್ಬೋದು ಹೇಳು, ಸಿಂಹ ಯಾವಾಗ ಆ ಮಾಂಸವನ್ನ ತಿಂದು ಉಳಿದು ಬಿಟ್ಟಿರ್ತದಲ್ಲ ಆಗ ಮಾತ್ರ ಈ 3 ಮಂತ್ರಿಗಳು ತಿನ್ಬೇಕು. ಅದಕ್ಕಿಂತ ಮುಂಚೆ ಸಿಂಹ ತಿನ್ನೋದಕ್ಕಿಂತ ಮುಂಚೆ, ಯಾಕಂದ್ರೆ ಸಿಂಹ ಕಾಡಿನ ರಾಜ, ಆಜ್ಞೆ ಪಾಲಿಸಕ ಬೇಕು. ರಾಜ ಇರ್ತಾನೆ ಎಷ್ಟಾದ್ರು, ಅವನ ಆಜ್ಞೆಯನ್ನು ಮುರಿದು ಅಥವಾ ಅವನಿಗೆ ಗೊತ್ತಿಲ್ಲದೆ ಏನಾದ್ರು ಮಾಡಿದ್ರ ಶಿಕ್ಷೆ ಒಳಗಾಗ್ತಾರ. ಆದ ಕಾರಣ ಅವನ ತಿಂದು ಉಳಿದ ಮೇಲೆ ಉಳಿದ ಮಂತ್ರಿಗಳು ಏನ್ ಮಾಡ್ಬೇಕು, ಅವ ತಿನ್ಸವನ್ನ ತಿನ್ಬೇಕು ಅಥವಾ ಊಟವನ್ನ ಮಾಡ್ಬೇಕು. ಮತ್ತೆ ಹೇಳ್ತಾರ ಸಿಂಹ ವಾಪಸ್ ಫಾರೆಸ್ಟ್ ಹೋತಂದ್ರ ಒಂಟೆ ಮಾಂಸ ತಿನ್ನಕ್ ಸಿಗಲ್ಲ. ಯಾಕಂದ್ರೆ ಸಿಂಹ ಫಸ್ಟ್ ತಿಂದ ಮೇಲೆ ಉಳಿದ ಮಂತ್ರಿಗಳು ತಿನ್ಬೇಕು. ಆದ ಕಾರಣ ಸಿಂಹ ಹಾಗೆ ಹೋಗಬಾರ್ದು. ಅದಕ್ಕೆ ಕ್ಲೆವರ್ ಫಾಕ್ಸ್ ಏನ್ ಮಾಡ್ಬೇಕಂದ್ರ ಬೇಗನೆ ಏನ್ ಮಾಡ್ತೀವಿ, ಒಂದು ಐಡಿಯಾ. ಯಾಕಂದ್ರೆ ಗುಳ್ಳೆ ನರಿ ಅಂತ ಕರೀತಾರೆ, ನರಿಗೆ ಯಾವತ್ತು ಗುಳ್ಳೆ ನರಿ ಅಂತ ಕರೀತಾರೆ. ಸುಳ್ಳು ಹೇಳೋದ್ರೊಳಗ ಚಾಣ ಇರ್ತದ, ಬಟ್ ಸುಳ್ಳು ಹೇಳೋದು, ಮೋಸ ಮಾಡೋದು ನರಿ ಒಂದ ಉದ್ದೇಶ ಅದ ನರಿದ. ಅಂದ್ರೆ ಜೋರಾಗಿ ಓಡ್ಕೊಂಡು ಹೋಗ್ತದ ನರಿ, ಸ್ಪೀಡ್ ಓಡ್ಕೊಂಡು ಹೋಗ್ತದ. ಎಲ್ಲಿ ಮಗುಗಳಿಗೆ ಹೋಗ್ತದ, ಆ ಒಂಟೆ ಹತ್ರ ಹೋಗ್ತದ, ಹಲೋ ಫ್ರೆಂಡ್ ಅಂತ ಮಾತಾಡ್ತದ. ಅಂತ ಇಲ್ಲಿ ಕುಂತಿರ್ತೈತಿ ಒಂಟೆ ಕುಂತಿರ್ತೈತಿ. ಮತ್ತು ಹೋಗ್ತದ ನರಿ, ಹಲೋ ಫ್ರೆಂಡ್, ಹಾಯ್ ಫ್ರೆಂಡ್ ಅಂತ ಅನ್ಕೊಂಡು ಹೋಗ್ತೈತಿ. ಅಂತ ಒಂಟೆ ಕೇಳ್ತೈತಿ, ಮತ್ತು ನಿಮಗೆ ಎಷ್ಟು ಲಕ್ಕಿ ಅಂದ್ರೆ ಎಷ್ಟು ಅದೃಷ್ಟ, ಲಕ್ಕಿ ಅದೃಷ್ಟ. ಅದೃಷ್ಟ ಎಷ್ಟು ಅದೃಷ್ಟವಂತ ನಿನಗ ನಮ್ಮ ರಾಜ ಏನ್ ಮಾಡ್ಯಾರು, ಇನ್ವೈಟ್ ಮಾಡ್ಯಾರು. ಇನ್ವೈಟ್ ಅಂದ್ರ ಆಮಂತ್ರಣ. ಇನ್ವೈಟ್ ಮಾಡ್ಯಾರು, ನೀನ್ ಕರ್ಕೊಂಡ್ ಬಾ ಅಂತ ಹೇಳ್ಯಾರು ನಮ್ಮ ರಾಜ, ನೀನ್ ಬರ್ಬೇಕು ಅಂತ. ಆದ್ರೆ ಒಂಟೆ ಅಂತೈತಿ, ನನಗ ಆ ಥರ ಯಾವ್ದು ಹೆಸರನ್ನ ಕೇಳಿಲ್ಲ, ಇಲ್ಲಿ ಯಾರವ್ರ ನಾ ಕೇಳಿಲ್ಲ, ನನಗೆ ನನ್ನ ಗುರು ಅಷ್ಟ, ನನ್ನ ಮಾಲೀಕ ಅಷ್ಟ. ಅಂದ್ರೆ ನಾ ಯಾರ ಜೊತೆ ಇದ್ದೀನಿ, ನನಗೆ ಯಾರು ಬಟ್ಟೆ ಇರ್ತಾರ ನೋಡು
ಅವರಷ್ಟೇ ನನ್ನ ಮಾಲೀಕ, ಅವರಷ್ಟೇ ನನಗಿರೋರು, ಅವರಷ್ಟೇ ನನಗೆ ಗೊತ್ತು ಅಂತ ಇಲ್ಲಿ ಕ್ಯಾಮಲ್ ಹೇಳ್ತದ. ಮತ್ತೇನು ಹೇಳ್ತದ ಅಂದ್ರ ಆ ಥರನ ರಾಜನ ಹೆಸರು ಕೇಳಿಲ್ಲ, ಯಾವ ರಾಜ ಇವರು ಅಂದ್ರೆ ಹೇಳ್ತಾರೆ ಇಲ್ಲ, ಮತ್ತೆ ಅಲ್ಲಿ ಇರ್ತಕ್ಕಂಥ ಕೋರ್ಟ್ ಒಳಗೆ ನೀನು ಕರ್ಕೊಂಡು ಬಾ ಅಂತ ನಮ್ಮ ರಾಜನ ಆಜ್ಞೆ ಆಗಿದೆ, ಏನ್ ಮಾಡ್ಬೇಕು ನೀನು ಬರಲೇಬೇಕು, ಬೇಗ ಬೇಗ ರೆಡಿ ಆಗು ನನ್ನ ಜೊತೆ ಬಾ ಅಂತ ನರಿ ಹೇಳ್ತದ. ಅಂತಲ್ಲಿ ಹೇಳ್ತದ ಓಕೆ ಐ ಹ್ಯಾವ್ ಥರ್ಡ್ ಎನಿಥಿಂಗ್, ನಾನು ನಿಜವಾಗ್ಲೂ ಹೇಳ್ತಾನೆ ಈ ಥರ ಯಾವುದೇ ಹೆಸರು ಕೇಳಿಲ್ಲ, ಯಾವ ರಾಜ ಎಲ್ಲಿ ಅವನು ಅಂತ ಕೇಳ್ತಾರೆ. ಐ ನೋ ಓನ್ಲಿ ಮೈ ಮಾಸ್ಟರ್ ಫಾರ್ ಹೂಮ್ ಐ ಕ್ಯಾರಿ ಹೆವಿ ಲೋಡ್ಸ್ ಅಕ್ರಾಸ್ ದ ಡೆಸರ್ಟ್. ಆಮೇಲೆ ಒಂಟೆ ಏನು ಹೇಳಿದ್ರ ಆ ಥರ ರಾಜ್ಯದ ಹೆಸರು ಕೇಳಿಲ್ಲ, ನನಗೇನು ಗೊತ್ತು ನನ್ನ ಮಾಸ್ಟರ್ ಅಷ್ಟೇ ನನಗೆ ಗೊತ್ತು. ಯಾವ ಮಾಸ್ಟರ್ ಅಂದ್ರೆ ನನ್ನ ಬೆನ್ನದ ಮೇಲೆ ಯಾರೋ ಲೋಡ್ ಗಟ್ಟಲೆ ಭಾರವನ್ನು ಹಾಕಿ ನನ್ನ ಮರುಭೂಮಿಯಲ್ಲಿ ನಡೆಸ್ಕೊಂಡು ಹೋಗ್ತಾರಲ್ಲ ಅವ್ರು ಮಾತ್ರ ನನಗೆ ಗೊತ್ತು, ಅದು ಬಿಟ್ಟು ನನಗೆ ಯಾವ ರಾಜನ ಹೆಸರು ನನಗೆ ಗೊತ್ತಿಲ್ಲ, ಯಾರು ಅಂತ ಕ್ವಶನ್ ಕೇಳ್ತದ. ಅದಕ್ಕೆ ಫಾಕ್ಸ್ ಏನು ರಿಪ್ಲೈ ಮಾಡ್ತದ, ನರಿ ಏನು ಹೇಳ್ತದ ಆ ಒಂಟೆ ಮಾತಿಗೆ ನರಿ ಏನು ಹೇಳ್ತದಪ್ಪ ಅಂದ್ರೆ ಅವರ್ ಕಿಂಗ್ ಇಸ್ ದ ಬ್ರೇವ್ ಲೈನ್. ಆಮೇಲೆ ಹೇಳ್ತದ ನರಿದ ನಮ್ಮ ಗುರು ಅಥವಾ ನನ್ನ ಕಿಂಗ್ ಯಾರಪ್ಪ ಅಂದ್ರೆ ಬ್ರೇವ್ ಲೈನ್ ಅಂದ್ರೆ ಬುದ್ಧಿವಂತ ಸಿಂಹ. ಲೈನ್ ಅಂದ್ರೆ ಸಿಂಹ ಅಂತ ಹೇಳಿದ್ನ, ಬುದ್ಧಿವಂತ ಸಿಂಹ. ಇವ್ರು ಏನ್ ಮಾಡಿದ್ರ ಆಲ್ರೆಡಿ ನಿನ್ನ ಮಾಸ್ಟರ್ನ ಕೊಂದ್ಬಿಟ್ಟನು. ಹಿ ಕಿಲ್ಡ್ ಯುವರ್ ಮಾಸ್ಟರ್. ಏನ್ ಮಾಡಿದ್ರಪ್ಪ ಅಂದ್ರ ನಿನ್ನ ಮಾಸ್ಟರ್ನ ಕೊಂದು ಬಿಟ್ಟಿದ್ದಾನು. ಅಂದ್ರೆ ನೀ ಏನ್ ಮಾಡ್ಬೇಕು, ನೀ ಸ್ವತಂತ್ರ ಅದಿ, ಅದಕ್ಕೆ ರಾತ್ರಿ ನಿನ್ ಕರೆಯಾಗ ನೀನ್ ಬರ್ಬೇಕು, ಕಾಡಿನಿಂದ ಬರಬೇಕು ಅಂತ ಹೇಳ್ತಾರೆ. The camel followed the fox happily. When they reached the lion's camp, the crow and the leopard were surprised. Even the lion was pleased in spite of his burnt paws. ನೋಡ್ರಿ ಏನಪ್ಪ ಅಂದ್ರ ಕ್ಯಾಮಲ್ ಏನ್ ಮಾಡ್ತದ ಅಂದ್ರ ಆಲ್ರೆಡಿ ಕಾಲು ಸುಡಾತಿದ್ವು. ಲಿಯೋಪಾರ್ಡ್ ಅಂದ್ರೆ ಚಿರತೆ ಸಹ ಏನಾಗ್ತು ಕಾಲು ಸುಡಾತಿದ್ವು. ಅದಕ್ಕೆ ಏನ್ ಮಾಡ್ತಂದ್ರ ಫಾಕ್ಸ್ ಇದ್ದ ಹ್ಯಾಪಿ ಬರ್ತೈತಿ. ಯಾಕಂದ್ರ ಮೋಸದಿಂದ ತನ್ನ ಮೋಸದ ನಾಟಕದಿಂದ ಏನ್ ಮಾಡಿದ್ರ ಒಂಟೆಯನ್ನ ಕರ್ಕೊಂಡು ಬರತ್ತ ಯಾರ ನರಿ ಒಂಟೆಯನ್ನ ಕರ್ಕೊಂಡು ಬರೋದನ್ನ ಖುಷಿ ಆಗ್ತದ. ನಾನು ಒಂಟೆನ ಕರ್ಕೊಂಡು ಬರತ್ತೀನಿ ಕ್ಯಾಂಪಿಗೆ, ಲೈನ್ ಕಡೆ ಇರ್ತದ. ಆಮೇಲೆ ಲೈನ್ ಹತ್ರ ರೀಚ್ ಆದ ತಕ್ಷಣ ಅಲ್ಲಿ ಚಿರತೆ ಮತ್ತು ಕಾಯಿ ಒಮ್ಮೆ ಆಶ್ಚರ್ಯ ಆಗ್ತದೆ. ಯಾಕಂದ್ರ ನರಿ ಒಂಟೆನ ಎಲ್ಲಿಂದ ಕರ್ಕೊಂಡು ಬಂತು, ಎಲ್ಲಿ ಹೋಗಿತ್ತು ಕರ್ಕೊಂಡು ಬರಾಕ, ಇದೆಲ್ಲಿ ಸಿಕ್ತು ಅಂತ ಕಾಗೆ ಮತ್ತು ಚಿರತೆ ಏನಾಗ್ತೈತಿ ಸರ್ಪ್ರೈಸ್ ಆಗ್ತಾವ. ಅಂದ್ರೆ ಆಶ್ಚರ್ಯ, ಸರ್ಪ್ರೈಸ್. ಆಶ್ಚರ್ಯಕರ. ಆಶ್ಚರ್ಯ ಪಡ್ತಾವು. ಹೆಂಗೇನು ಕರ್ಕೊಂಡು ಬಂದು ಎಲ್ಲಿ ಸಿಕ್ತಿದ್ದ ಅಂತ ಆಶ್ಚರ್ಯ ಪಡ್ತಾರೆ ಯಾರ ಕಾಗೆ ಮತ್ತು ಚಿರತೆ. ಇವನ್ ದ ಲೈನ್ ವಾಸ್ ಪ್ಲೀಸ್ ಇನ್ ಸ್ಪೈಟ್ ಆಫ್ ಹಿಸ್ ಬರ್ನ್ ಪಾಸ್. ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಪಾಪ ಅಲ್ಲಿ ಇರ್ತಕ್ಕಂಥ ಸಿಂಹ ಏನಾಗತ್ತಿತ್ತು ನರಳಾತಿತ್ತು. ಯಾಕಂದ್ರ ಅಲ್ಲಿ ಸಿಂಹ ಏನಾಗಿತ್ತಂದ್ರ ಕಾಲು ಸುಡತ್ತಿತ್ತು. ಕಾಲು ಸುಡೋಣ ಏನಾಗಿತ್ತಂದ್ರ ಪಾಪ ಅದಕ್ಕೆ ತ್ರಾಸ ಆಗತ್ತಿತ್ತು. ಅಲ್ಲಿ ತ್ರಾಸ ನೋಡದೆ ಇರೋಕ್ಕಾಗದ ಏನ್ ಮಾಡತ್ತಿತ್ತಾರಪ್ಪ ಅಂದ್ರ ಆ ತ್ರಾಸನ ಅನುಭವಿಸಕ್ಕಾಗದ ಅದಕ್ಕೆ ಏನು ಹೇಳೋದು ಅರ್ಥ ಆಗಲಿಲ್ಲ ಸಿಂಹನಿಗೆ. ಯಾಕಂದ್ರೆ ರಾಜ ಪಾಪ ಕಾಲು ಸುಡತ್ತಿದ್ದು, ಯಾಕಂದ್ರೆ ಮರುಭೂಮಿ ನಡ್ಕೊಂಡು ಹೋಗ್ಬೇಕಾದ್ರೆ ಪಾಸ್ ಏನಾಯ್ತು ಸುಟ್ಟಿದ್ದು. ಅದಕ್ಕೆ ಒಂಟೆ ಹಿಂಗಾದ್ರೆ ಈ ಅಪಾರ್ಚುನಿಟಿ ಅಂದ್ರೆ ಈ ಅವಕಾಶ ಏನಿದೆಲ್ಲ ಒಂಟೆ ಮಾಂಸವನ್ನು ತಿನ್ನುವಂತ ಅವಕಾಶ ಕೈ ತಪ್ಪಿ ಹೋಗ್ತದ. ಕೈ ತಪ್ಪಿ ಹೋದ್ರ ನನಗೆ ಸಿಗಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತದ ನರಿ ವೇಗವಾಗಿ ಓಡ್ಕೊಂಡು ಹೋಗ್ತದ. ಅಲ್ಲಿ ಮರುಭೂಮಿ ಒಳಗೆ ವೇಗವಾಗಿ ಅತಿ ವೇಗವಾಗಿ ಓಡ್ಕೊಂತ ಹೋಗಿ ಏನ್ ಮಾಡ್ತದಂದ್ರ ಒಂಟೆ ಹೇಳ್ತದ ನಿಮ್ಮ ಮಾಸ್ಟರ್ನ ನಮ್ಮ ರಾಜ ಕೊಂದಿದ್ದಾನು. ಸೊ ಏನ್ ಮಾಡ್ಬೇಕು, ಇವಾಗ ನೀವು ಫ್ರೀ ಅದಿ, ಸ್ವತಂತ್ರ ಅದಿ, ಈ ಡಿಸಿಷನ್ ನಿನ್ನ ತಗೋಬಹುದು. ಈಗ ನಿಮ್ಗೆ ಯಾರ್ದ ಹಂಗಿಲ್ಲ ಅಥವಾ ಯಾರು ನಿಮ್ಗೆ ಬಂಧನ ಇಲ್ಲ, ನಿಮಗೆ ನಮ್ಮ ರಾಜ ಕರ್ಯಾಕತ್ತಾನ ಈ ಬಾ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಪ್ಪ ಅಂದ್ರೆ ಪಾಪ ಒಂಟೆ ಏನ್ ಮಾಡ್ತದೆ ಆ ಗುಳ್ಳೆ ನರಿ, ಆ ನರಿಯ ಮೋಸದ ನಾಟಕ ಆ ಮಾತನ್ನ ಕೇಳಿ ಸರಿ ಅಂತ ಹೇಳಿ ಪಾಪ ನರಿ ಹಿಂದಿಂದ ಒಂಟೆ ಬರ್ತದ. ಬರೋದು ಅಷ್ಟೇ ಅಂತ ಖುಷಿಯಿಂದ ನರಿ ಬರ್ತದೆ. ಯಾಕಂದ್ರ ಖುಷಿ ಅಕ್ಕದ ಪ್ಲಾನ್ ಏನ ಹಂಗಾದ್ರೂ ಮಾಡಿ ಒಂಟೆನ ತನ್ನ ಸಿಂಹ ಮುಂದೆ ಕೊಟ್ಟು ಸಿಂಹ ಅದ್ರ ಮಾಂಸ ತಿಂದ ತಕ್ಷಣ ಉಳಿದ ಮಾಂಸ ತುಂಡುಗಳನ್ನು ನಾವು ತಿನ್ಬಹುದು ಅಂತ ಒಂದು ನರಿಯ ಆಸೆ. ಯಾಕಂದ್ರೆ ಆಸೆ ಬೇಕದು ನರಿ. ಅಲ್ಲಿ ಆ ಆಸೆಯನ್ನು ಈಡೇರಿಸಿಕೊಳ್ಳೋಗೋಸ್ಕರ ಏನ್ ಮಾಡ್ತು ಒಂಟೆನ ಕರ್ಕೊಂಡು ಬರ್ತದ. ನರಿ ಅತಿ ಖುಷಿಯಿಂದ ಕರ್ಕೊಂಡು ಬರ್ತದ. ಇಲ್ಲಿ ಬಂದ ತಕ್ಷಣ ಕಾಗೆ ಮತ್ತು ಚಿರತೆಗೆ ಏನಾಗ್ತೈತಿ ಆಶ್ಚರ್ಯವಾಗ್ತದ. ಈ ಹೆಂಗೇನ್ ಕರ್ಕೊಂಡು ಬಂದ, ಹೆಂಗೇನ್ ಸಿಕ್ತು ಅಂತ. ಕರ್ಕೊಂಡು ಬಂದ ತಕ್ಷಣ ಅವ್ರೆಲ್ಲರಿಗೂ ಸರ್ಪ್ರೈಸ್ ಆಗ್ತೈತಿ. ಇನ್ನೇನ್ ಮಾಡ್ತಾರ ಮುಂದ, ಇದನ್ನ ಕಡಿತಾರೋ ಬಡಿತಾರೋ ಏನ್ ಸಾಯಿಸ್ಬಿಡ್ತಾರೋ ಏನ್ ತಿಂತಾರೋ, ಆ ನರಿ ಅನ್ಕೊಂಡು ಪ್ಲಾನ್ ಸಕ್ಸಸ್ ಆಗ್ತದೋ ಇಲ್ಲೋ ಅಂತ ನಾವೇನ್ ಮಾಡ್ಬೋದು ನೆಕ್ಸ್ಟ್ ನೋಡೋಣ. ಓಕೆ.